ಕೊಲ್ಲಿ ರಾಷ್ಟ್ರಗಳ 19ನೇ ದಿನದ ಯುದ್ಧ ಅಮೆರಿಕ ಇಸ್ರೇಲ್ ಕಡೆಗೆ ವಾಲಿದೆ. ಯಾವ ಹರ್ಮುಜ್ ಜಲಮಾರ್ಗವನ್ನೇ ಬಂದ್ ಮಾಡಿ ಇರಾನ್ ಶಾಕ್ ಕೊಟ್ಟಿತ್ತು, ಅದೇ ಹರ್ಮುಜ್ಗೆ ಅಮೆರಿಕ ಸೇನೆ ಲಗ್ಗೆ ಹಾಕಿದೆ. ಇನ್ನೊಂದು ಕಡೆ ಇರಾನ್ ದೇಶದ ಮಹಾನಾಯಕರೆಲ್ಲ ಅಳಿಸಿ ಹೋಗಿದ್ದಾರೆ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಇಷ್ಟಾದರೂ ಇರಾನ್ನಿಂದ ಮತ್ತೆ ಪ್ರತೀಕಾರದ ದಾಳಿ ಅಂತೂ ಕಂಟಿನ್ಯೂ ಆಗ್ತಾನೇ ಇದೆ. ಇರಾನ್ನ ಕರಾವಳಿ ಉದ್ದಕ್ಕೂ ಖಮೇನಿ ಪಡೆಯ ಬಲಿಷ್ಠ ಕ್ಷಿಪಣಿ ತಾಣಗಳನ್ನು ಅಮೆರಿಕ ಉಡಾಯಿಸಿದೆ. ಒಂದಲ್ಲ ಎರಡಲ್ಲ 5,000 ಪೌಂಡ್ಗೂ ಹೆಚ್ಚು ಪೆನೆಟ್ರೇಟರ್ ಯುದ್ಧ ಸಾಮಗ್ರಿಗಳನ್ನು ಬಳಸಿ ಅಮೆರಿಕ ಘೋರ ದಾಳಿ ನಡೆಸಿ ನಿರ್ನಾಮ ಮಾಡಿದೆ. ಇರಾನ್ ಆಡಳಿತದಿಂದ ಎದುರಾಗಿರುವ ಬೆದರಿಕೆಗಳನ್ನು ತಟಸ್ಥಗೊಳಿಸಲು ಅಮೆರಿಕದ ಪಡೆ ಸಾವಿರಾರು ಇರಾನ್ ಮಿಲಿಟರಿ ಗುರಿಗಳನ್ನು ನಾಶ ಮಾಡಿದೆ ಅಂತ ಖುದ್ದು ಅಮೆರಿಕ ಸೇನೆಯೇ ದಾಳಿಯ ವಿಡಿಯೋಗಳನ್ನು ಹಂಚಿಕೊಂಡಿದೆ. ಹರ್ಮುಜ್ ಜಲಮಾರ್ಗದ ಸುತ್ತಲೂ ಇದ್ದ ಇರಾನ್ ಕ್ಷಿಪಣಿ ವಾಹಕಗಳನ್ನು ಧ್ವಂಸ ಮಾಡಿದ್ದು, ಹರ್ಮುಜ್ ಜಲಸಂಧಿ ಶೀಘ್ರದಲ್ಲೇ ಅಮೆರಿಕ ವಶವಾಗಲಿದೆ ಅಂತಾನೂ ಘೋಷಣೆ ಮೊಳಗಿಸಿದೆ. ಅಮೆರಿಕ ವಶಕ್ಕೆ ಹರ್ಮುಜ್ ಜಲಮಾರ್ಗ ಅನ್ನೋದು ಇರಾನ್ ಪಾಲಿಗೆ ಖಜಾನೆಯಾಗಿದೆ. ಇಡೀ ಜಗತ್ತಿಗೆ ಸಪ್ಲೈ ಆಗುವ ಕಚ್ಚಾ ತೈಲದಲ್ಲಿ 21% ಇದೇ ಹರ್ಮುಜ್ ಮೂಲಕ ಏಷ್ಯಾ ರಾಷ್ಟ್ರಗಳಿಗೆ ಬರ್ತಿದೆ. ಹೀಗಾಗಿ ಹರ್ಮುಜ್ ಜಲಮಾರ್ಗದ ಸುತ್ತಲೂ ಇರಾನ್ ತನ್ನದೇ ರೇಡಾರ್ಗಳನ್ನ, ಯುದ್ಧ ನೌಕೆಗಳನ್ನ, ಅತ್ಯಾಧುನಿಕ ಕ್ಷಿಪಣಿ ವಾಹಕಗಳನ್ನ ಕಾವಲಿಗಿಟ್ಟಿತ್ತು. ಇರಾನ್ ಮಿಲಿಟರಿಯ ಅರ್ಧಕ್ಕರ್ಧ ಶಕ್ತಿಯು ಇದೇ ಹರ್ಮುಜ್ ಕರಾವಳಿಯಲ್ಲಿತ್ತು. ಇಂಥ ಜಾಗಕ್ಕೆ ಅಮೆರಿಕದ ಬಾಂಬ್ಗಳು ಅಪ್ಪಳಿಸಿವೆ. ಹರ್ಮುಜ್ನತ್ತ ಅಮೆರಿಕ ನೌಕಾಪಡೆ, ಇನ್ನೊಂದು ಕಡೆ ಹರ್ಮುಜ್ ಜಲಮಾರ್ಗದ ಕೂಗಳತೆ ದೂರದಲ್ಲೇ ಅಮೆರಿಕದ ಯುದ್ಧ ಹಡಗುಗಳು ಬಿಡಾರ ಹೂಡಿವೆ. ಅಮೆರಿಕದ USS ಬಟಾನ್ LHD-5 ಮತ್ತು USS ಕಾರ್ಟರ್ ಹಾಲ್ LSD-50 ಎಂಬ 2 ಯುದ್ಧ ನೌಕೆಗಳು ಈಗಾಗಲೇ ಹರ್ಮುಜ್ನತ್ತ ಬರ್ತಿವೆ. ಅಷ್ಟೇ ಅಲ್ಲ, 2,500 ನೌಕಾಪಡೆ ವೀರರ ದಂಡಯಾತ್ರೆಯೂ ಹರ್ಮುಜ್ ತಲುಪಲಿದೆ ಅಂತ ಅಮೆರಿಕ ಶ್ವೇತಭವನ ಮೀಡಿಯಾಗಳು ವಿಡಿಯೋಗಳನ್ನ ಶೇರ್ ಮಾಡಿದೆ. ಇನ್ನೊಂದು ಕಡೆ ಇರಾನ್ನಲ್ಲಿ ಏನೂ ಉಳಿದಿಲ್ಲ, ಎಲ್ಲವನ್ನು ಅಳಿಸಿ ಹಾಕಿದ್ದೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ರು. Very strongly, very powerfully, we've wiped out their navy, wiped out their military in every aspect. Their air force is now decimated. They have no air force, no navy. They have no radar. Their radar is entirely gone. Their anti-aircraft machinery is gone. Everything is gone. Their leaders are gone. ಇರಾನ್ ದೇಶದ ಭೂಸೇನೆ, ವಾಯುಸೇನೆ, ನೌಕಾಪಡೆಯನ್ನು ನಾಶ ಮಾಡಿದ್ದೀವಿ ಅಂತ ಟ್ರಂಪ್ ಹೇಳಿದ್ರು. ಇಷ್ಟೇ ಅಲ್ಲ, ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಬಳಿಕ ಇಡೀ ಸೇನೆಯನ್ನೇ ನಿಭಾಯಿಸುತ್ತಿದ್ದ ಭದ್ರತಾ ಮುಖ್ಯಸ್ಥ ಅಲಿ ಲರಿಜಾನಿ ಮತ್ತು ಅವರ ಮಗನನ್ನು ಅಮೆರಿಕ ಇಸ್ರೇಲ್ ಜಂಟಿ ದಾಳಿ ಮಾಡಿ ಕೊಂದು ಹಾಕಿದೆ. Their top person was, they say, a lot of people say their actual top was killed yesterday, along with somebody else who was responsible for the killing. The man that was responsible for the killing of 32,000 people over the last 2 weeks, he was in charge of the killing of protesters. It's an evil group. I mean, they've killed much more than 32,000 people. And the man who was responsible for that was also killed yesterday. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದಂತೆ ಅಲಿ ಲರಿಜಾನಿ ಮತ್ತು ಆತನ ಮಗ ಸತ್ತಿರೋದು ಕನ್ಫರ್ಮ್ ಆಗಿದೆ. ಕೊಲ್ಲಿ ರಾಷ್ಟ್ರದ ಅಲ್ ಹದತ್ ಟಿವಿ ಚಾನೆಲ್ ಸೇರಿದಂತೆ ಅನೇಕ ಮಾಧ್ಯಮಗಳಲ್ಲೂ ಲರಿಜಾನಿ ಸತ್ತಿರೋ ವರದಿಗಳಾಗಿವೆ. ಇನ್ನೊಂದು ಕಡೆ ಇಸ್ರೇಲಿ ವೈಮಾನಿಕ ದಾಳಿಯಲ್ಲಿ ಸಾವನ್ನಪ್ಪಿದ ಲರಿಜಾನಿ ಮತ್ತು ಅವರ ಮಗನ ಅಂತ್ಯಕ್ರಿಯೆಗೆ ಸಿದ್ಧತೆಗಳಾಗ್ತಿರೋ ಫೋಟೋಗಳನ್ನು ಇರಾನ್ನ ಮಾಧ್ಯಮಗಳು ಪ್ರಕಟಿಸಿವೆ. ಒಂದು ಕಡೆ ಅಮೆರಿಕ ಇರಾನ್ ನೆಲವನ್ನೇ ನೆಲಸಮ ಮಾಡುತ್ತಿದ್ರೆ, ಇನ್ನೊಂದು ಕಡೆ ಇಸ್ರೇಲ್ ಸೇನಾಪಡೆಗಳು ಇರಾನ್ಗೆ ಬೆಂಗಾವಲಾಗಿದ್ದ ಲೆಬನಾನ್ನಲ್ಲಿ ಸೆಂಟ್ರಲ್ ಬೈರುತ್ನಲ್ಲಿ ಸರಣಿ ಕ್ಷಿಪಣಿ ದಾಳಿ ನಡೆಸಿ ಮಾರಣಹೋಮ ಮಾಡಿದೆ. ನೋಡಿ, ಕಣ್ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಅಪ್ಪಳಿಸಿದ ಕ್ಷಿಪಣಿ ಹೇಗೆ ಇಡೀ ಕಟ್ಟಡವನ್ನೇ ಧರಾಶಾಹಿ ಮಾಡಿದೆ. ಇಸ್ರೇಲ್ ನಡೆಸಿದ ವಾಯುದಾಳಿಯಲ್ಲಿ ಇಡೀ ಕಟ್ಟಡ ಕುಸಿದು ಬಿದ್ದಿದೆ. ಸೆಂಟ್ರಲ್ ಬೈರುತ್ನ ಬಶುರಾದಲ್ಲಿರುವ ಈ ಕಟ್ಟಡವೇ ಹೆಜ್ಬುಲ್ಲಾ ಬಂಡುಕೋರರ ಅಡುಗುತಾಣವಾಗಿತ್ತು. ಇದೇ ಕಟ್ಟಡವನ್ನ ಇಸ್ರೇಲ್ ಸರ್ವನಾಶ ಮಾಡಿದೆ. ಕಟ್ಟಡ ನೆಲಸಮವಾದ 4 ಗಂಟೆಗಳಲ್ಲೇ ಅವಶೇಷಗಳನ್ನ ತೆರವು ಮಾಡಿ ಅಲ್ಲಿದ್ದ ಶವಗಳನ್ನೂ ಬೇರೆ ಕಡೆಗೆ ಸಾಗಿಸಲಾಗಿದೆ.
ಇನ್ನು ಪೂರ್ವ ಲೆಬನಾನ್ನ ಪಶ್ಚಿಮ ಬೆಕಾದಲ್ಲಿರುವ ಸಹಮಾರ್ ಪಟ್ಟಣದ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿ ನಡೆಸಿದೆ. ಇನ್ನೊಂದು ಕಡೆ ದಕ್ಷಿಣ ಲೆಬನಾನ್ನ ದೇರ್ ಕನೌನ್ ಅಲ್ ನಹರ್ ಪಟ್ಟಣವನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ವಾಯುದಾಳಿ ಮಾಡಿದೆ. ಒಂದು ಕಡೆ ಅಮೆರಿಕ ಸೇನೆ ಹರ್ಮುಜ್ಗೆ ಲಗ್ಗೆ ಹಾಕ್ತಿದೆ. ಇನ್ನೊಂದು ಕಡೆ ಇರಾನ್ಗೆ ಬೆಂಬಲವಾಗಿದ್ದ ಲೆಬನಾನ್ಗೆ ಇಸ್ರೇಲ್ ಕ್ಷಿಪಣಿಗಳನ್ನ ಹಾಕಿ ಉಡಾಯಿಸುತ್ತಿದೆ. ಇದೆಲ್ಲದರ ಮಧ್ಯೆನೂ ಇರಾನ್ ಪ್ರತಿದಾಳಿ ಮಾಡಿ ಇಸ್ರೇಲ್ನ ಟೆಲ್ ಅವೀವ್ ನಗರಕ್ಕೆ ಡ್ರೋನ್ ಬಾಂಬ್ಗಳನ್ನ ಹಾಕಿದೆ. ಟೆಲ್ ಅವೀವ್ ನಗರದ ರೈಲು ನಿಲ್ದಾಣಕ್ಕೆ ಅಪ್ಪಳಿಸಿದ ಇರಾನ್ನ ಡಬಲ್ ಬ್ಲಾಸ್ಟ್ ರಾಕೆಟ್ಗಳು ಇಡೀ ರೈಲ್ವೆ ನಿಲ್ದಾಣವನ್ನೇ ಸ್ಮಶಾನವನ್ನಾಗಿಸಿದೆ. ಅಮೆರಿಕ ಇಸ್ರೇಲ್ ಯುದ್ಧ ಸಾರಿ ಇವತ್ತಿಗೆ 19 ದಿನಗಳಾಯಿತು. ಇರಾನ್ ಕೊಡ್ತಿರೋ ಹೊಡೆತಗಳಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಖುದ್ದು ದಿಗ್ಭ್ರಮೆ ವ್ಯಕ್ತಪಡಿಸಿದ್ರು. ಇದಾದ ಮೇಲೆ ಅಮೆರಿಕ ಸೇನೆಯ ಶಕ್ತಿ ಎಷ್ಟು ಅನ್ನೋದನ್ನ ನಾಳೆ ಒಳಗೆ ತೋರಿಸ್ತೀವಿ ಅಂದಿದ್ರು. ಈಗ ಹೇಳಿದಂತೆ ಇರಾನ್ ಮೇಲೆ ವಿಧ್ವಂಸಕ ದಾಳಿ ಮಾಡಿದೆ. ಹರ್ಮುಜ್ ಜಲಮಾರ್ಗವನ್ನ ಸಂಪೂರ್ಣವಾಗಿ ವಶಕ್ಕೆ ಪಡೆಯಲು ಸಜ್ಜಾಗಿದೆ. ಆದ್ರೆ ಇರಾನ್ ಹೇಗೆ, ಯಾವಾಗ, ಎಷ್ಟೊತ್ತಿಗೆ, ಎಂಥ ಘೋರ ದಾಳಿ ಮಾಡುತ್ತೆ ಅನ್ನೋದೇ ಈಗಿರುವ ಆತಂಕ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಯುಗಾದಿ ಹಬ್ಬದ ಸಂಭ್ರಮಕ್ಕೂ ಸಿಲಿಂಡರ್ ಸಂಕಷ್ಟ ಶುರುವಾಗಿದೆ. ಹೋಟೆಲ್ಗಳು, ಕೈಗಾರಿಕೆಗಳ ಜೊತೆಗೆ ಗೃಹ ಬಳಕೆಯ ಸಿಲಿಂಡರ್ಗಳು ಕೂಡ ಸಿಗ್ತಾನೇ ಇಲ್ಲ. ಏಜೆನ್ಸಿಗಳ ಮುಂದೆ ಸಂಜೆ ತನಕ ಕಾದು ಅರ್ಧಕ್ಕರ್ಧ ಜನ ಬರೀ ಕೈಯಲ್ಲೇ ವಾಪಸ್ ಹೋಗ್ತಾ ಇದ್ದಾರೆ. ರಾಜ್ಯದಲ್ಲಿ ಎಲ್ಪಿಜಿ ಸಮಸ್ಯೆ ಹೇಗಿದೆ, ಈ ಕುರಿತ ವರದಿ ನೋಡಿ. ಕೊಲ್ಲಿಯಲ್ಲಿ ಯುದ್ಧ, ಕರ್ನಾಟಕದಲ್ಲಿ ಸಂಕಷ್ಟ. ಯುಗಾದಿ ಹಬ್ಬಕ್ಕೂ ತಟ್ಟಿದ ಗ್ಯಾಸ್ ಟ್ರಬಲ್. ನಾಳೆ ಯುಗಾದಿ ಹಬ್ಬ. ಹಿಂದೂಗಳೆಲ್ಲ ಹೊಸ ವರ್ಷವನ್ನ ಸ್ವಾಗತಿಸುವ ಹಬ್ಬ, ಬೇವು ಬೆಲ್ಲವನ್ನ ಸವಿಯುವ ಹಬ್ಬ. ಆದರೆ ಕೊಲ್ಲಿ ಯುದ್ಧದಿಂದ ಗ್ಯಾಸ್ ಟ್ರಬಲ್ ಶುರುವಾಗಿದ್ದು ಸಿಹಿಗಿಂತ ಕಹಿಯೇ ಜನರಿಗೆ ಜಾಸ್ತಿ ಆಗಿದೆ. ಅದರಲ್ಲೂ ಕೈಗಾರಿಕೆಗಳಿಗೆ, ಉದ್ಯಮಗಳಿಗೆ, ಹೋಟೆಲ್ನವರ ಪಾಲಿಗೆ ಈ ಯುಗಾದಿ ಗ್ಯಾಸ್ ಟ್ರಬಲ್ ಸಂಪೂರ್ಣ ಕಹಿಯಾಗಿ ಹೋಗಿದೆ. ವಾಣಿಜ್ಯ ಸಿಲಿಂಡರ್ಗಳು ಸಿಗದೆ ಒದ್ದಾಡ್ತಿದ್ದಾರೆ. ಯುಗಾದಿ ಹಬ್ಬಕ್ಕೆ ಹೋಳಿಗೆ ಮಾಡುವ ಹೋಟೆಲ್ಗಳಿಗೂ ಸಂಕಷ್ಟ ಶುರುವಾಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗದೆ ಶ್ರೀನಗರದಲ್ಲಿರುವ ಅನ್ನಪೂರ್ಣೇಶ್ವರಿ ಹೋಳಿಗೆ ಮನೆಯ ಹೋಟೆಲ್ ಮಾಲೀಕರು ಪರದಾಡಿದ್ದಾರೆ. ಯುಗಾದಿ ಹಬ್ಬಕ್ಕೆ ಹೋಳಿಗೆಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಆದರೆ ಗ್ಯಾಸ್ ಸಮಸ್ಯೆಯಿಂದಾಗಿ ಸೌದೆ ಒಲೆಯಲ್ಲಿ ಹೋಳಿಗೆ ತಯಾರಿಸುವ ಸ್ಥಿತಿ ಬಂದಿದೆ. ಹೂರ್ಣ ಮಾಡೋದಲ್ಲೆಲ್ಲ ಸೌದೆ ಒಲೆಯಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಅದಕ್ಕೆ ಸಪ್ರೇಟ್ ಆಗಿ ಒಂದು ಕೂಡ ಥರ ಮಾಡಿ ಈ ಹೋಳಿಗೆಗೆ ಮಾತ್ರ ಕಮರ್ಷಿಯಲ್ ತಂದು ಅದು ಗ್ರಾಹಕರು ತೊಂದರೆ ಆಗಬಾರ್ದು. ನಾವು ಅಲ್ಲಿ 15-20 ದಿವಸ ಮುಂಚೆನೇ ಆರ್ಡರ್ ಕೊಟ್ಬಿಟ್ಟಿದ್ದಾರೆ. ನಮಗೆಲ್ಲ ಒಂದು 30,000-40,000 ಗಂಟೆ ಹೋಳಿಗೆ ಆರ್ಡರ್ ಇದೆ. ನಾವು ಅದರಿಂದ ಏನು ಮಾಡ್ತೀವಿ, ಎಷ್ಟಾರಲ್ಲಿ ನಮ್ಮ ದುಡ್ಡು ಹೋದ್ರೆ ಗ್ರಾಹಕರು ಪೂರೈಸಬೇಕು ಅಂತ ಪೂರೈಸ್ತಾ ಇದ್ದೀವಿ. ನಮ್ದು ಸರ್ ಈಗ ಸಿಲಿಂಡರ್ ಎಷ್ಟು ಹೇಳ್ತಾ ಇದ್ದಾರೆ? 4,000-3,000 ಸರ್ ಇಷ್ಟ ಇರೋರು ತಾವು ಹೇಳ್ತಾ ಇದ್ದಾರೆ. ನಾವು ಮೊದಲೇ ಯಾವಾಗಲೂ 30-20 ಹಾಕ್ಸ್ತಿದ್ದೋ, ಅದು ಸ್ಟಾಕ್ ಇರೋದ್ರಿಂದ ಇನ್ನೊಂದು 2-3 ಇದೆ, ನಾಳೆ ಗಂಟೆ ಹಾಕ್ಬೋದು. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದ ಎಫೆಕ್ಟ್ನಿಂದಾಗಿ ಹಾಸನ ಜಿಲ್ಲೆಯ ಶಾಂತಿ ಗ್ರಾಮದಲ್ಲಿ ಗ್ಯಾಸ್ಗಾಗಿ ಜನರು ಪರದಾಡಿದ್ದಾರೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಗ್ರಾಹಕರು ಕ್ಯೂ ನಿಂತಿದ್ದು ಗ್ಯಾಸ್ಗಾಗಿ ಹೈರಾಣಾಗಿದ್ದಾರೆ. ಬೆಳಗಾವಿಯ ಅಥಣಿಯಲ್ಲೂ ಗ್ಯಾಸ್ ಏಜೆನ್ಸಿ ಮುಂದೆ ಜನರು ಕ್ಯೂ ನಿಂತಿದ್ದಾರೆ. 10 ದಿನಗಳಿಂದ ಎಲ್ಪಿಜಿ ಸಿಲಿಂಡರ್ ಸಿಗದ ಹಿನ್ನೆಲೆ ಗ್ಯಾಸ್ ಅಂಗಡಿ ಮುಂದೆ ಗ್ಯಾಸ್ಗಾಗಿ ಜನರು ಕಾದು ಕುಳಿತಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಬಿಕ್ಕಟ್ಟು ದಿನೇ ದಿನೇ ಉಲ್ಬಣಿಸುತ್ತಿದೆ. ಇದರ ಎಫೆಕ್ಟ್ ಕರ್ನಾಟಕಕ್ಕೆ ಜೋರಾಗಿ ತಟ್ಟೋದಿಕ್ಕೆ ಶುರುವಾಗಿದೆ. ಬೆಳಗಾವಿಯ ಮಚ್ಚೆ ಪ್ರದೇಶದಲ್ಲಿರೋ ಕೈಗಾರಿಕೆಗಳಿಗೆ ಕಮರ್ಷಿಯಲ್ ಗ್ಯಾಸ್ ಕೊರತೆ ಎದುರಾಗಿದೆ. ಗ್ಯಾಸ್ ಕೋಟಿಂಗ್, ಪೌಡರ್ ಕೋಟಿಂಗ್, ಕಲರ್ ಕೋಟಿಂಗ್ ಮಾಡೋದಕ್ಕೆ ಕಮರ್ಷಿಯಲ್ ಗ್ಯಾಸ್ ಸಿಗದಂತಾಗಿದ್ದು ಕೆಲಸ ಸ್ಥಗಿತಗೊಳಿಸೋ ಭೀತಿ ಕಾಡ್ತಿದೆ. ಇನ್ನು ಬಳ್ಳಾರಿಯ ಜೀನ್ಸ್ ಉದ್ಯಮಕ್ಕೂ ಯುದ್ಧದ ಬಿಸಿ ತಟ್ಟಿದೆ. ಗಲ್ಫ್ ರಾಷ್ಟ್ರಗಳಿಂದ ಶಿಪ್ ಮೂಲಕ ಬರ್ತಾ ಇದ್ದ ಕೆಮಿಕಲ್ ಕಲರ್ಸ್ ಸಂಪೂರ್ಣ ಸ್ಥಗಿತಗೊಂಡಿದ್ದು ಉದ್ಯಮಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯುಗಾದಿ ಹಾಗೂ ರಂಜಾನ್ ಸಮಯದಲ್ಲಿ ದುಬೈಗೆ ಅಪಾರ ಪ್ರಮಾಣದ ಬಳ್ಳಾರಿ ಜೀನ್ಸ್ ಬಟ್ಟೆಗಳು ರಫ್ತಾಗಿದ್ವು. ಆದ್ರೀಗ ಕಲ್ಲರ್ ಕೊರತೆಯಿಂದ 50% ಉತ್ಪಾದನೆ ಕುಸಿತವಾಗಿದೆ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದಿಂದ ಯಾದಗಿರಿಯ ಮೆಣಸಿನಕಾಯಿ ಬೆಳೆಗಾರರು ಕಣ್ಣೀರಿಡ್ತಿದ್ದಾರೆ. ವಾರದ ಹಿಂದೆ 1 ಕ್ವಿಂಟಾಲ್ಗೆ 27,000 ಇದ್ದ ಮೆಣಸಿನಕಾಯಿ ಬೆಲೆ ಈಗ 17,000ಕ್ಕೂ ಕೇಳೋರೆ ಇಲ್ಲದಂತಾಗಿದೆ. ಯಾದಗಿರಿಯ ಮೆಣಸಿನಕಾಯಿ ಯುಕೆ ಹಾಗೂ ಗಲ್ಫ್ ರಾಷ್ಟ್ರಗಳಿಗೆ ಯಥೇಚ್ಛವಾಗಿ ರಫ್ತಾಗ್ತಿತ್ತು.
ಆದ್ರೀಗ ಯುದ್ಧದ ಅಬ್ಬರ ಜೋರಾಗಿರೋದ್ರಿಂದ ಕೇಳೋರೇ ಇಲ್ಲ. ಅಕ್ರಮ ಗ್ಯಾಸ್ ಸಿಲಿಂಡರ್ ಏಜೆನ್ಸಿ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ತಲಕಟ್ಟಪುರ ಪೊಲೀಸರಿಂದ ಕಾರ್ಯಾಚರಣೆ ನಡೆಸಿದ್ದು, ಶ್ರೀ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಲೇಔಟ್ನಲ್ಲಿರುವ ಗ್ಯಾಸ್ ಏಜೆನ್ಸಿ ಮೇಲೆ ದಾಳಿ ಮಾಡಿದ್ದು 148 ಖಾಲಿ ಸಿಲಿಂಡರ್ ಹಾಗೂ 19 ಕೆಜಿಯ 7 ಸಿಲಿಂಡರ್ ಜಪ್ತಿ ಮಾಡಲಾಗಿದೆ. ಇಸಿ ಆಕ್ಟ್ ಅಡಿಯಲ್ಲಿ ಪೊಲೀಸರು ಕೇಸ್ ದಾಖಲು ಮಾಡಿದ್ದಾರೆ. ಗ್ಯಾಸ್ ಸಮಸ್ಯೆ ವಿಚಾರವಾಗಿ ಪರಿಷತ್ನಲ್ಲಿ ಸಚಿವ ಮುನಿಯಪ್ಪ ಮಾತನಾಡಿದರು. ರಾಜ್ಯದಲ್ಲಿ ಪ್ರತಿನಿತ್ಯ 40,000 ಸಿಲಿಂಡರ್ ಬೇಕು. 9,000 ಸಿಲಿಂಡರ್ ಕೊಡಲು ಈಗಾಗಲೇ ಏರ್ಪಾಡು ಮಾಡಲಾಗಿದೆ. ಶಾಲೆ, ಹಾಸ್ಟೆಲ್, ಆಸ್ಪತ್ರೆಗಳಿಗೆ ಮೊದಲ ಆದ್ಯತೆ ಅಂದರು. ಜೊತೆಗೆ 1 ವಾರ ಸುಧಾರಿಸಿದ್ರೆ ಎಲ್ಲವೂ ಸಹಜ ಸ್ಥಿತಿಗೆ ಬರುತ್ತೆ ಅಂದರು. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಸ್ಟೂಡೆಂಟ್ಸ್ ಹಾಸ್ಟೆಲ್ಸು, ಹಾಸ್ಪಿಟಲ್ಸು, ಅದರ್ ದೆನ್ ಎಸೆನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಈ ಇಂಪಾರ್ಟೆಂಟ್ ಇವಿಗೆ ನಾವು 4,200 ಕೊಡ್ತಾ ಇದ್ದೀವಿ. ಈ 1,000ದಲ್ಲಿ ಯಾರು ಕೊಡಬೇಕು, ಏನು ಕೊಡಬೇಕು ಅಂತ ಕಷ್ಟನೇ ಆಗಿದೆ. ನಾನು ಹೇಳಿದೆ 1 ವಾರ ಸುಧಾರಿಸಿದರೆ ಸ್ವಲ್ಪ ಬದಲಾವಣೆ ಆಗ್ತದೆ. ಕೊಲ್ಲಿ ರಾಷ್ಟ್ರದಲ್ಲಿ ಯುದ್ಧ ಮುಗಿತಿಲ್ಲ, ಭಾರತದಲ್ಲಿ ಸಿಲಿಂಡರ್ ಸಂಕಷ್ಟ ತಪ್ಪುತ್ತಿಲ್ಲ. ನಾಳೆ ಯುಗಾದಿ ಹಬ್ಬಕ್ಕೆ ನಾಡಿದ್ದು ಹೊಸ ತಡ್ಕು ಹೆಸರಲ್ಲಿ ನಡೆಯೋ ಬಾಡೂಟಕ್ಕೂ ಗ್ಯಾಸ್ ಟ್ರಬಲ್ ಶುರುವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.